ಸರ್, ಈಗ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಸರಣಿ ಪ್ರತಿಭಟನೆಯನ್ನ ಬಿಜೆಪಿ ಕೈಗೊಂಡಿದೆ. ಬೆಂಗಳೂರಲ್ಲಿ ಬೆಲೆ ಏರಿಕೆ ರಾಜ್ಯ ಸರ್ಕಾರ ನೋಡಿ, ಧರಣಿ ಅವ್ರು ಮಾಡ್ತಾರೆ. ಯಾಕಂದ್ರೆ ವಿರೋಧ ಪಕ್ಷದವರು ಅವರದು ಮಾಡಬೇಕಾಗ್ತದೆ, ಅವ್ರು ಮಾಡಬಾರ್ದು ಅಂತ ಹೇಳೋದಿಲ್ಲ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಆಗಿರುವಂತ ಎಲ್ಲ ಬೆಲೆ ಏರಿಕೆ ಬಗ್ಗೆನೂ ಕೂಡ ಅದ್ರ ಜೊತೆ ಸೇರ್ಕೊಂಡು ಒಟ್ಟಿಗೆ ಧರಣಿ ಮಾಡ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಶಾಸಕರ ಅವರ ವರ್ತನೆ ಅಂತ ನಾವೆಲ್ಲ ನೋಡಿದೀವಿ. ಒಂದೊಂದ್ಸಲ ಬಹಳ ತೀರಾ ಗಂಭೀರವಾದಂತ ವಿಷಯಗಳಿಗೆ ಉದ್ರೇಕ ಹೋಗ್ತಕ್ಕಂಥದ್ದು ಒಂದೊಂದ್ಸಲ ನಡೆದಿದೆ. ಅದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರ್ನ ಒಂದು ಏನು ಕೂತ್ಕೊಳ್ಳುವಂತ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿ ಅಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು. ಶಾಸಕರಾಗ್ತಕ್ಕಂಥ ಒಂದು ಶಾಸಕರಿಗೆ ಅಗೌರವ ತರುವಂತ ರೀತಿ ನಡ್ಕೊಂಡಿದ್ದಾರೆ. ಮತ್ತು ಯಾವುದೇ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಯವರು ಉತ್ತರ ಕೊಡಬಾರ್ದು, ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ರಿಪ್ಲೈ, ಯಾಕಂದ್ರೆ ಬಜೆಟ್ ಬಗ್ಗೆ ಅವ್ರಿಗೆ ಏನು ಟೀಕೆ ಮಾಡಕ್ ಆಗ್ಲಿಲ್ಲ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿತ್ತು. ಮತ್ತು ವಿಫಲ ಆಗಿದ್ದ ಅವ್ರಿಗೇನು ಯಾವುದೇ ಅಸ್ತ್ರ ಇರಲಿಲ್ಲ. ಅದಕ್ಕೆ ಕೊನೆಯದಾಗಿ ಅವ್ರು ಏನ್ ಮಾಡಿದ್ರು, ಕೊನೆಯ ದಿವಸ ಇದನ್ನ ಉಪಯೋಗಿಸ್ಕೊಂಡು ಅದನ್ನ ದೊಡ್ಡ ಇಶ್ಯೂ ಮಾಡಕ್ ಹೋಗಿ ಕೆಟ್ಟ ಒಂದು ರೀತಿಯಾಗಿ ಅವರು ನಡ್ಕೊಂಡ್ರು. ಅದಕ್ಕೋಸ್ಕರ ಸ್ಪೀಕರ್ ಸರಿಯಾದ ತೀರ್ಮಾನ ತಗೊಂಡ್ರು. ಅದಕ್ಕೆ 18 ಜನ ಈಗಾದ್ರೂ ಪಾಠ ಕಲಿತು ಮುಂದೆ ಆದ್ರೂ ಈ ತರ ಮಾಡದೇ ಇರತಕ್ಕಂಥದ್ದಕ್ಕೆ ಅವ್ರಿಗೆ ಬುದ್ಧಿವಾದ ಬಿಜೆಪಿಯ ಮುಖಂಡರುಗಳು ಅವ್ರಿಗೆ ಕೊಟ್ರೆ ಒಳ್ಳೇದು. ಅವ್ರನ್ನ ಡಿಫೆಂಡ್ ಮಾಡೋ ಬದಲು ಈ ತರ ಎಲ್ಲ ನಡ್ಕೋಬೇಡ್ರಿ ಅಂತ ಹೇಳ್ಕೊಟ್ರೆ ಒಳ್ಳೇದು. ಸ್ಪೀಕರ್ ಅವರ ನಿರ್ಧಾರವನ್ನು ಸಹ ಹರೀಶ್ ಪೂಂಜಾ ಅವರು ಕಣ್ಸಿರೋದು ನೋಡಿ. ಹರೀಶ್ ಪೂಂಜಾ ಅವರು ಹೋಗ್ಬಿಟ್ಟು ಗುಜರಾತ್ ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಏನೇನ್ ಮಾಡಿದ್ದಾರೆ, ಎಷ್ಟು ಜನ ಪಾರ್ಲಿಮೆಂಟ್ ಸದಸ್ಯರುಗಳನ್ನ ಶಾಸಕರುಗಳನ್ನ ಹೊರಗೆ ಹಾಕಿದ್ದಾರೆ. ಸೆಷನ್ಗಳೇ ಅವ್ರನ್ನ ಬಿಟ್ಟಿಲ್ಲ ಪಾರ್ಲಿಮೆಂಟ್ ಬರೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ಬರೋದಕ್ಕೆ. ಆದ್ರಿಂದ ಪೂಂಜಾ ಅವರಿಂದ ನಾವು ಏನು ಕೂಡ ಕಲಿಬೇಕಾಗಿಲ್ಲ, ಬಿಜೆಪಿಯಿಂದ ಕೂಡ ಏನು ಕಲಿಬೇಕಾಗಿಲ್ಲ. ನಾವು ಯಾವತ್ತೂ ಈ ತರ ಮಾಡೋಕೆ ಹೋಗ್ತಾ ಇರಲ್ಲ. ಆದ್ರೆ ಈ ಸ್ಪೀಕರ್ ಅವರು ತೀರ್ಮಾನ ತಗೊಂಡ್ರು. ಯಾಕೆ ಅಂತ ಹೇಳಿದ್ರೆ ಇದು ದುರ್ವರ್ತನೆ, ಕೆಟ್ಟ ವರ್ತನೆ. ಇದು ಇನ್ನೊಬ್ರಿಗೆ ಮಾದರಿ ಆಗುವಂತ ನಡೆ ಅಂತೂ ಅಲ್ವೇ ಅಲ್ಲ. ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತೀವಿ. ಹೋಗ್ಬೇಕು. ನೋಡಿ, ವಕ್ಫು ಸಂವಿಧಾನಕ್ಕೆ ವಿರುದ್ಧವಾದಂತ ಕಾನೂನಿದು. ಯಾಕೆಂದ್ರೆ ಧಾರ್ಮಿಕ ಒಂದು ಸಂಸ್ಥೆಗಳ ವಿಚಾರ ಅದು ರಾಜ್ಯಕ್ಕೆ ಸೀಮಿತವಾದಂತ ಸಬ್ಜೆಕ್ಟ್. ಒಂದು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ರಾಜ್ಯಕ್ಕೆ ಸೀಮಿತವಾದ ಸಬ್ಜೆಕ್ಟ್. ಕೇಂದ್ರ ಸರ್ಕಾರ ಬಂದು ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅದು ಹಿಂದೂ ಧರ್ಮದ ಒಂದು ದತ್ತಿಯ ಸಂಸ್ಥೆಗಳಾಗಿರ್ಬೋದು, ಕ್ರಿಶ್ಚಿಯನ್ದೇ ಆಗಿರ್ಬೋದು, ಮುಸ್ಲಿಮ್ದೇ ಆಗಿರ್ಬೋದು, ಅವ್ರು ಇಲ್ಲಿ ಇಂಟರ್ಫಿಯರ್ ಇಲ್ಲೇನು ಇದೆಲ್ಲ ಇವರು ಕಿತ್ಕೊಳ್ತಾ ಇದ್ದಾರೆ. ಪವರ್ಸ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಿತ್ಕೊಳ್ತಾ ಇದ್ದಾರೆ. ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂತ ನಡೆ ಇದು. ಪಾರ್ಲಿಮೆಂಟ್ ಪಾಸ್ ಆದ್ರೂ ಕೂಡ, ಯಾಕಂದ್ರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರು ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ. ಮತ್ತು ಇದು ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ಸರ್ವಾಧಿಕಾರ ಧೋರಣೆ ಅಂತ ಹೇಳಕ್ ಬರ್ತದೆ. ಅವೆಲ್ಲ ನೋಡಿ ಅವ್ರು 4 ವರ್ಷ ಸಿಎಂ ಆಗಿದ್ರು. ಏನ್ ಮಾಡಿದ್ರು? 4 ವರ್ಷ ಅವ್ರು ಸಿಎಂ ಆಗ್ಬಿಟ್ಟು ಈ ತರ ಆರೋಪ ಮಾಡೋದು ಸುಲಭ. ನೋಡಿ, ತಪ್ಪನ್ನ ಯಾರು ರಕ್ಷಣೆ ಮಾಡಕ್ ಹೋಗಲ್ಲ. ವಕ್ಫಲ್ಲಿ ಏನಾದ್ರು ಭ್ರಷ್ಟಾಚಾರ ಆಗಿದೆ ಕ್ರಮ ಆಗ್ಲಿ, ಯಾರಾದ್ರೂ ಭೂಮಿ ಮೇಲೆ ಏನಾದ್ರು ಅಕ್ರಮ ಮಾಡಿದ್ರೆ ಕ್ರಮ ಆಗ್ಲಿ, ಅದು ಬೇರೆ ವಿಷಯ. ಆದ್ರೆ ನೀವು ಅದ್ರ ಮೇಲೆ ಹಸ್ತಕ್ಷೇಪ ಮಾಡಿ ನಿಯಂತ್ರಣ ಮಾಡಕ್ ಹೋಗೋದಿದಲ್ಲ, ಅದು ಯಾವುದೇ ಧರ್ಮದ ಭೂಮಿ ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ರಾಜ್ಯಕ್ಕೆ ಸೀಮಿತವಾಗಿರೋ ಸಬ್ಜೆಕ್ಟ್ ಇದು. ಆಯ್ತು, ಒಂದು ಡಾಕ್ಯುಮೆಂಟ್ ಪ್ರೂವ್ ಮಾಡ್ಲಿ ಅವರು. ಸುಮ್ಮನೆ ಇವೆಲ್ಲ ಕತೆ ಹೇಳದ್ ಬಿಟ್ಬಿಟ್ಟು ಅದೆಲ್ಲ ಹೇಳಬಾರ್ದು. ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಏನಾದ್ರೂ ತಪ್ಪಾಗಿದ್ರೆ ವಕ್ಫ್ ಆಸ್ತಿ ಅಡಿಯಲ್ಲಿ ಅದನ್ನ ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು. ಅದಕ್ಕೆ ಬೇಕಾದ್ರೆ ಕಾನೂನುಗಳು ಇನ್ನೂ ಹೆಚ್ಚು ಶಕ್ತಿ ಕೊಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ನೀವು ಸರ್ಕಾರದ ಅಧಿಕಾರವನ್ನ ಅದನ್ನ ಕಿತ್ಕೊಂಡು ಕೇಂದ್ರ ಸರ್ಕಾರವೆಲ್ಲ ಮಾಡ್ತೀವಿ, ನಾವು ಬೇಕಾದ್ರೆ ಭೂಮಿ ವಾಪಸ್ ತಗೊಂಡ್ಬಿಡ್ತೀವಿ, ನಾವು ಬೇರೆದಕ್ಕೆ ಉಪಯೋಗ ಮಾಡ್ಕೊಡ್ತೀವಿ, ಇದೆಲ್ಲ ಕೂಡ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಈ ಕಾನೂನು ಇದು ಪಾಸ್ ಆದ್ರೂ ಕೂಡ ಕಾನೂನು ಬಾಹಿರ ಆಗ್ತದೆ. ಸರ್ವೋಚ್ಚ ನ್ಯಾಯಾಲಯ ಕೂಡ ಅದು ಹೋಗೇ ಹೋಗ್ತಾರೆ. ಮತ್ತು ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ತಿರಸ್ಕಾರ ಮಾಡೇ ಮಾಡ್ತಾರೆ.